ಎಲ್ಲರಿಗೂ ನಮಸ್ಕಾರ. ಸವಿರುಚಿಗೆ ಸ್ವಾಗತ. ನಾನಿವತ್ತು ಕರ್ಬೂಜದಿಂದ ಮಿಲ್ಕ್ ಶೇಕ್ ಮಾಡ್ತಾಯಿದ್ದೀನಿ. ಈ ಒಂದು ಮಿಲ್ಕ್ ಶೇಕನ್ನು ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೀನಿ. ಈ ಬೇಸಿಗೆಯಲ್ಲಿ ಈ ಥರ ಒಂದು ಮಿಲ್ಕ್ ಶೇಕನ್ನು ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಈ ಒಂದು ಮಿಲ್ಕ್ ಶೇಕಿಗೆ ನಾನು ಹಾಕಿರುವಂಥ ಪದಾರ್ಥಗಳು ತುಂಬ ಒಳ್ಳೆ ತಂಪು ಕೊಡುತ್ತೆ ಈ ಬೇಸಿಗೆಗಂತೂ. ಬನ್ನಿ ಕರ್ಬೂಜ ಮಿಲ್ಕ್ ಶೇಕನ್ನು ಯಾವ ಥರ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಇವಾಗಲೇ ನೀವು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡಿ. ಅದೇಗೆ ಮಾಡೋದು ಅಂತ ನೋಡೋಣ. ಮೊದಲೇದಾಗಿ ನಾನಿಲ್ಲಿ ಒಂದು ಕರ್ಬೂಜ ಹಣ್ಣನ್ನು ತಗೊಂಡು ಅದನ್ನು ನಾನು ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಹಣ್ಣಾಗಿರುವಂಥ ಕರ್ಬೂಜ ಹಣ್ಣನ್ನು ತಗೊಳ್ಬೇಕು, ಆವಾಗಲೇ ಚೆನ್ನಾಗಿ ಬರೋದು. ನೋಡಿ, ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದರದ್ದು ಬೀಜ ಇದೆ ನೋಡಿ, ಇದನ್ನೆಲ್ಲ ನಾವು ಈ ಥರ ಒಂದು ಬೌಲಿಗೆ ಹಾಕಿ ಇಟ್ಕೊಂಬಿಡೋಣ. ಯಾಕೆಂದರೆ ಇದರಲ್ಲೂ ತುಂಬಾ ಜ್ಯೂಸ್ ಇರುತ್ತೆ, ಅದರಿಂದ ನೀವು ಇದನ್ನು ವೇಸ್ಟ್ ಮಾಡಬೇಡಿ. ಈ ಥರ ಒಂದು ಬೌಲಿಗೆ ಹಾಕಿ ಇಟ್ಕೊಳ್ಳಿ. ಇದನ್ನು ನಾನು ಕೊನೆಗೆ ಉಪಯೋಗಿಸ್ಕೊಳ್ತೀನಿ, ಅದಕ್ಕೋಸ್ಕರ ಒಂದು ಬೌಲಿಗೆ ನಾನು ಇದನ್ನು ಹಾಕಿ ಇಟ್ಕೊಳ್ತಾ ಇದ್ದೀನಿ. ಬೇಸಿಗೆಯಲ್ಲಿ ಈ ಥರ ಒಂದು ಮಿಲ್ಕ್ ಶೇಕನ್ನು ಮಾಡ್ಕೊಂಡು ಕುಡಿದ್ರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇದನ್ನೆಲ್ಲ ತೆಗೆದು ನಾನು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇವಾಗ ಪೂರ್ತಿಯಾಗಿ ಒಂದು ಬೌಲಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ನೋಡಿ, ಇದನ್ನು ನಾನು ಕೊನೆಗೆ ನಿಮಗೆ ತೋರಿಸ್ತೀನಿ ಯಾವ ಥರ ನಾವು ಇದನ್ನು ಹಾಕ್ಕೊಳ್ಬೇಕು ಅಂತ. ಇವಾಗ ನಾನು ಒಂದು ಜ್ಯೂಸ್ ಜಾರ್ ತಗೊಂಡಿದ್ದೀನಿ. ಅದಕ್ಕೇ ನಾನು ಈ ಕರ್ಬೂಜವನ್ನೆಲ್ಲ ಈ ಥರ ಸ್ಪೂನಲ್ಲೇ ಇದನ್ನು ಕ್ಲೀನಾಗಿ ತೆಗೆದು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಹಣ್ಣಾಗಿದ್ದರಿಂದ ಇದು ನೀಟಾಗಿ ಬಂದುಬಿಡುತ್ತೆ. ನೋಡಿ, ಸ್ಪೂನಲ್ಲೇ ನಾವು ಈಸಿಯಾಗಿ ತೆಗೆದು ಹಾಕ್ಕೊಳ್ಬೋದು. ಕರ್ಬೂಜ ಅಂತೂ ಬೇಸಿಗೆಯಲ್ಲಿ ಸಿಕ್ಕೋದ್ರಿಂದ ತುಂಬ ಚೆನ್ನಾಗಿ ಇದರಲ್ಲಿ ವೆರೈಟೀಸ್ ಜ್ಯೂಸ್ಗಳನ್ನು ಮಾಡಿಕೊಂಡು ನಾವು ಕುಡಿಬೋದು. ಇದ್ರ ಜೊತೆಗೆ ಬೆಲ್ಲ ಹಾಕಿದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೋಡಿ, ನಾನು ಎಲ್ಲವನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡ್ಮೇಲೆ ಇದನ್ನು ನಾನು ಗ್ರೈಂಡ್ ಮಾಡಿ ತಗೊಳ್ತೀನಿ. ನೋಡಿ, ಇವಾಗ ಪೂರ್ತಿಯಾಗಿ ನುಣ್ಣಗೆ ಗ್ರೈಂಡ್ ಆಗಿದೆ. ಇವಾಗ ತೆಗೆದು ತೋರಿಸ್ತೀನಿ. ನೋಡಿ, ಈ ಥರ ಆಗಿದೆ. ಇಷ್ಟ ಆದರೆ ಸಾಕು. ಇವಾಗ ಇದ್ರ ಜೊತೆಗೆ ಇನ್ನೂ ಒಂದೆರಡು ಐಟಮ್ ನಾನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಚಿಯಾ ಸೀಡ್ಸನ್ನು ತಗೊಂಡಿದ್ದೀನಿ. ನೋಡಿ, ಇದನ್ನ 1 ಸ್ಪೂನ್ ಆಗೋಷ್ಟು ತಗೊಂಡಿದ್ದೀನಿ. ನೋಡಿ, ಈ ಥರ ಇರುತ್ತೆ. ಇದು ನಮಗೆ ನೋಡಬೇಕಾದ್ರೆ ಎಳ್ಳು ಥರನೇ ಕಾಣಿಸುತ್ತೆ, ಆದರೆ ಎಳ್ಳಲ್ಲ, ಇದು ಚಿಯಾ ಸೀಡ್ಸನ್ನು ತಗೊಂಡಿದ್ದೀನಿ. 1 ಸ್ಪೂನ್ ಆಗೋಷ್ಟು ತಗೊಂಡು ಇದನ್ನು ನಾನು ನೀರು ಹಾಕಿ ನೆನೆಸಿ ಇಟ್ಕೊಂಡಿದ್ದೀನಿ. ಚೆನ್ನಾಗಿದು ಉಬ್ಬಿ ಬಂದಿದೆ. ನೋಡಿ, ಇಷ್ಟ ಆದರೆ ಸಾಕು. ಇವಾಗ ನಾನು ಇಲ್ಲಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಬಾದಾಮ್ ಗೋಂದು ಅಂತಾರಲ್ಲ, ಅದನ್ನು ನಾನು ತಗೊಂಡಿದ್ದೀನಿ. ಒಂದು ಅರ್ಧ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಇದು ಪುಡಿ ಪುಡಿ ಆಗಿದ್ದರಿಂದ ನಾನು ಇಷ್ಟ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ದಪ್ಪ ಸೈಜ್ ಇದ್ದರೆ ಒಂದು 2-3 ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಾನಿವಾಗ ಇದನ್ನು ಕೂಡ ಬೌಲಲ್ಲಿ ಹಾಕಿ ನೆನೆಸಿ ಇಟ್ಕೊಂಡಿದ್ದೀನಿ. ನೋಡಿ, ಅದು ಪೂರ್ತಿಯಾಗಿ ಒಂದು ಬೌಲ್ ಪೂರ್ತಿ ತುಂಬಕ್ಕಾಗಿದೆ. ನೋಡಿ, ಇದನ್ನು ನಾನು ಒಂದು 5-6 ಗಂಟೆ ಚೆನ್ನಾಗಿ ನೆನೆಯಲಿಕ್ಕೆ ಬಿಟ್ಟಿದ್ದೆ, ಅದರಿಂದ ಇದು ಚೆನ್ನಾಗಿ ನೆಂದಿದೆ. ನೋಡಿ, ಅಷ್ಟೊತ್ತು ಇದನ್ನು ನೆನೆಯಲೇಬೇಕಾಗುತ್ತೆ. ಇವಾಗ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡಿದ್ದೀನಿ. ಅದಕ್ಕೆ ನಾನು ಈ ಒಂದು ಕಾಯಿಸಿ ತಣ್ಣಗಾಗಿರುವಂಥ ಹಾಲನ್ನು ಇಲ್ಲಿ 1 ಲೋಟ ಆಗುವಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ. ನಂತರ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿರುತ್ತೀನಲ್ವ ಕರ್ಬೂಜ ಜ್ಯೂಸು, ಅದನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವೀಟಿಗೆ ನಾನಿಲ್ಲಿ ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಸಕ್ಕರೆ ಬೇಕಾದರೂ ಹಾಕ್ಕೊಳ್ಬೋದು. ನಾನಿಲ್ಲಿ ಬೆಲ್ಲವನ್ನು ಸೇರಿಸ್ಕೊಂಡಿದ್ದೀನಿ. ನಂತರ ನಾನು ತಗೊಂಡಿರುವಂಥ ಗೋಂದಿ ಇದೆ ನೋಡಿ, ಅದನ್ನು ಕೂಡ ಇಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 5-6 ಲೋಟ ಆಗುವಷ್ಟು ನಾನು ಇಲ್ಲಿದೆ ಜ್ಯೂಸ್ ಮಾಡ್ತಾ ಇರೋದು. ಇವಾಗ ನಾನು ನೆನೆಸಿರುವಂಥ ಗೋಂದು ಎಲ್ಲವನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡೊಮ್ಮೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಬೇಕು. ನೋಡಿ, ಇವಾಗ ಬೆಲ್ಲ ಕೂಡ ಇಲ್ಲಿ ಚೆನ್ನಾಗಿ ಕರಗಿದೆ. ನೋಡಿ, ಬೆಲ್ಲ ಎಲ್ಲ ಕರಗಿದ ಮೇಲೆ ನಾನು ಇದ್ರ ಜೊತೆಗೇ 1 ಸ್ಪೂನ್ ಆಗುವಷ್ಟು ಬಾದಾಮಿ ಪೌಡರನ್ನು ಕೂಡ ಹಾಕ್ಕೊಂಡಿದ್ದೀನಿ. ಬಾದಾಮಿ ಪೌಡ್ರ್ ಹಾಕೋದ್ರಿಂದ ನಾವು ಇದಕ್ಕೆ ಎಕ್ಸ್ಟ್ರಾವಾಗಿ ಏಲಕ್ಕಿ ಪೌಡರನ್ನು ಹಾಕೋದು ಬೇಡ. ಯಾಕೆಂದರೆ ಬಾದಾಮಿ ಪುಡಿಯಲ್ಲೇ ಒಳ್ಳೆ ಏಲಕ್ಕಿ ಸ್ಮೆಲ್ ಇರುತ್ತೆ, ಅದರಿಂದ ನಾವು ಎಕ್ಸ್ಟ್ರಾ ಏಲಕ್ಕಿ ಹಾಕೋದು ಬೇಡ. ಇವಾಗ ನಾನು ಬೀಜವನ್ನು ಫಸ್ಟ್ ತೆಗೆದಿಟ್ಟೆ ನೋಡಿ, ಅದನ್ನು ಕೂಡ ಇಲ್ಲಿ ನಾನು ಒಂದು ಸೋದಿಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಇದಕ್ಕೆ ಹಾಕಿರುವಂಥ ಗೋಂದು ಬಂದು ತುಂಬಾ ನಮಗೆ ಶಕ್ತಿ ಕೊಡುತ್ತೆ ದೇಹಕ್ಕೆ, ಕೂದಲಿಗೆ, ಸ್ಕಿನ್ನಿಗೆಲ್ಲ ಇದು ತುಂಬಾ ಒಳ್ಳೆಯದು. ನೀವು ಕೂಡ ಇದೇ ಥರ ಟ್ರೈ ಮಾಡಿ. ಬೇಸಿಗೆಗಂತೂ ತುಂಬಾ ಒಳ್ಳೆಯದಿದು. ಚಿಯಾ ಸೀಡ್ಸನ್ನು ನಾವು ಇದಕ್ಕೆ ಹಾಕೋದ್ರಿಂದ ದೇಹದ ತೂಕವನ್ನು ಕೂಡ ಇದರಲ್ಲಿ ಕಡಿಮೆ ಮಾಡ್ಕೊಳ್ಬೋದು. ಜೀರ್ಣಕ್ರಿಯೆಗೂ ಕೂಡ ಇದು ತುಂಬಾ ಒಳ್ಳೆಯದು, ಅದರಿಂದ ನಾನು ಅದನ್ನು ಕೂಡ ಇಲ್ಲಿ ಉಪಯೋಗಿಸ್ಕೊಂಡಿದ್ದೀನಿ. ಈ ಮಿಲ್ಕ್ ಶೇಕನ್ನು ನೀವು ಮಾಡಿದ ತಕ್ಷಣವೇ ಕುಡಿಬೇಕು. ಇಡ್ಲಿಕ್ಕೆ ಹೋಗಬೇಡಿ, ಇಟ್ಬಿಟ್ಟು ಕುಡಿಯೋದು ಒಳ್ಳೆಯದಲ್ಲ.
ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಾನು ಸಬಿ.